ನಮಸ್ಕಾರ. ಈ ಮಳೆಗಾಲದಲ್ಲಿ ಬರುವಂಥ ಕೆಮ್ಮು ನೆಗಡಿ ಉಪಶಮನ ಸಿಗುವಂಥ ಪಾನೀಯಗಳು ಏನಪ್ಪ ಇದು? ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ನಾವು ಉಪಯೋಗಿಸಿ ಇದಕ್ಕೆ ಪರಿಹಾರ ಕಂಡುಹಿಡ್ಕೋಬೋದು. ಏನು ಬೇಕಾಗುತ್ತಪ್ಪ ಇದಕ್ಕೆ? ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಕರಿಮೆಣಸು, ಧನಿಯಾ, ಶುಂಠಿ. ಈ ಜೀರಿಗೆ, ಮೆಣಸು, ಧನಿಯಾ ಪುಡಿಯಾದರೂ ಹಾಕ್ಕೋಬೋದು, ಇಲ್ಲ ಕಾಳಾದರೂ ಹಾಕ್ಕೋಬೋದು. ಈ ಎಲ್ಲವನ್ನು ಸೇರಿಸಿ ಒಂದು ಪಾತ್ರೆಗೆ ಹಾಕಿ, ಮತ್ತು ಒಂದು ಲೋಟ ನೀರು ಕುದೀಲಿ, ಸ್ವಲ್ಪ ಒಂದು 2 ನಿಮಿಷ ಕುದಿಸಿ, ಅದನ್ನು ಹಾಗೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಅಂದರೆ ಕುಡಿಯೋಷ್ಟು ಬಿಸಿ ಇರಲಿ. ಮತ್ತು ಅದನ್ನು ಶೋಧಿಸಿಬಿಟ್ಟು ಒಂದು ಲೋಟದ ಕಾಲು ಲೋಟ ಅಷ್ಟು ಚಪ್ಪರಿಸ್ತಾ ಕುಡಿಬೋದು. ಇದು ಕಹಿ ಇದೆ, ಕುಡಿಯೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಸಕ್ಕರೆ ಅದಕ್ಕೆ ಸೇರಿಸ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಒಂದಿದೆ, ಹಾಲು ಸಕ್ಕರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಕುಡಿಬೋದು. ಇದು ತುಂಬ ಚೆನ್ನಾಗಿ ಇರುತ್ತೆ ಕುಡಿಯೋದಕ್ಕೆ. ಕೆಲವರಿಗೆ ಹಾಲು ಇಷ್ಟ ಆಗೋದಿಲ್ಲ ಅಂಥವ್ರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿಬೋದು. ಸ್ವಲ್ಪ ಸ್ವಲ್ಪ ಚಪ್ಪರಿಸ್ಕೊಂಡು ಕುಡೀರಿ. ಹಾಗೆ ಎಲ್ಲರೂ ಮನೇಲಿರೋರೆಲ್ಲರೂ ಕುಡಿಬೋದು. ಇದು ಮಾಮೂಲಾಗಿ ವಾರಕ್ಕೆ 2 ಸರಿ ಈ ಥರ ಮಾಡಿ, ಏನೇ ಈ ತೊಂದರೆಗಳು ಅಂದರೆ ನೆಗಡಿ ಆಗಲಿ, ಕೆಮ್ಮಾಗಲಿ, ನಮಗೆ ಜೀರ್ಣ ಆಗ್ತಾಯಿಲ್ಲ, ಆ ಥರ ಪರಿಸ್ಥಿತಿ ಇದ್ದಾಗ ಇದನ್ನು ಕುಡೀರಿ. ಅದು ನಿಮಗೆ ಒಳ್ಳೆಯ ಉಪಶಮನವೂ ಸಿಗುತ್ತೆ. ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತಗೊಳ್ಳೋದು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಮನೆಯಲ್ಲೇ ಸಿಗುವಂಥ ವಸ್ತುಗಳಾಗಿರೋದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಏನು ಬರೋವಂಥದ್ದು ಇರೋದಿಲ್ಲ. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕುಡಿಬೋದು. ಚಿಕ್ಕವರು ದೊಡ್ಡವರು ಎಲ್ಲರೂ ಕುಡಿಬೋದು. ಚಿಕ್ಕವರಿಗೆ ಸ್ವಲ್ಪ ಕಮ್ಮಿ, ದೊಡ್ಡವರಿಗೆ ಒಂದು ಕಾಲು ಲೋಟ ಅಷ್ಟು. ಸೊ ಅದನ್ನು ಯಾವುದೇ ನೆಗಡಿ ಕೆಮ್ಮು ಬಂದ್ರೂ ನಿಮಗೆ ಉಪಶಮನ ಸಿಗುತ್ತೆ. ವೈದ್ಯರ ಹತ್ರ ಹೋಗೋಕ್ಕೆ ಮುಂಚೆ ಇದನ್ನು ನೀವು ಕುಡಿಬೋದು. ಇದರಲ್ಲೇ ಕಮ್ಮಿ ಆಗುತ್ತೆ, ನಿಮ್ಗೆ ಆರಾಮ ಅನಿಸುತ್ತೆ. ಯಾವುದೇ ಕೆಮಿಕಲ್ಲು ಮತ್ತು ಔಷಧಿಗಳು ಅದ್ಯಾವುದು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಿ ಉಪಯೋಗಿಸ್ಕೋಬೋದು. ಇದು ನಿಮ್ಮ ಮಳೆಗಾಲದ ಟಿಪ್ಸ್ ಅಂದರೆ ಸಲಹೆಗಳು. ನಮಸ್ಕಾರ.